ರಾಮ ಮಂದಿರ ಉದ್ಘಾಟನೆ ಆಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ರು, ತಾತನವ್ರು ಹೋಗಿದ್ರು, ಏನು ಭಾಳ ಸಂತೋಷ ಆಗ್ತಿದೆ ಇವತ್ತು. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಧರ್ಮನ ಉಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತೇನು ನಮ್ಮ ಸಾರ್ವಜನಿಕರು ಎಲ್ಲರೂ ಒಂದು ಅಪೇಕ್ಷೆ ಇತ್ತು. ಇವತ್ತೆಲ್ಲೋ ಅದಕ್ಕೆಲ್ಲ ಒಂದು ಮುನ್ಸೂಚಿಯಾಗಿ ಕಾಣ್ತಾ ಇದೆ ಇವತ್ತು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಯಾವತ್ತೂ ಕೂಡ ಯಾವ ಹಬ್ಬನೂ ಕೂಡ ಇಡೀ ದೇಶ ಒಗ್ಗಟ್ಟಾಗಿ ಬಂದು ಆಚರಣೆ ಮಾಡಿರೋಂಥ ವಿಚಾರನ ನೋಡಿರಲಿಲ್ಲ. ಆದರೆ ನಿನ್ನೆ ಎಲ್ಲಿಂದ ಎಲ್ಲೋದ್ರೂ ಕೂಡ ಒಂದು ಹಬ್ಬದ ವಾತಾವರಣ, ಒಂದು ವಿಶೇಷವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲೋ ಒಂದು ಕಡೆ ಹಬ್ಬ ಆಚರಣೆ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಹಬ್ಬ ನಡೆಯುವಂಥ ಕೆಲಸ ಆಯಿತು ನಿನ್ನೆ. ಹಾಗಾಗಿ ಭಾಳ ಸಂತೋಷ ಆಗಿದೆ. ಈ ಒಂದು ಏನು ರಾಮ ಮಂದಿರ ಉದ್ಘಾಟನೆ ಆಗಿದೆ, ರಾಮ ಮಂದಿರಕ್ಕೆ ನಾನು ಕೂಡ ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆಲ್ಲ ರಶ್ ಇತ್ತು ಅಂತೇಳಿ. ಹಾಗಾಗಿ ಶೀಘ್ರದಲ್ಲೇ ಸಂದರ್ಭ ಸಿಕ್ಕಿದ್ರೆ ಖಂಡಿತ ನಾವೆಲ್ಲ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ರು, ತಾತನವ್ರು ಹೋಗಿದ್ರು, ಏನು ಭಾಳ ಸಂತೋಷ ಆಗ್ತಿದೆ ಇವತ್ತು. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಧರ್ಮನ ಉಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತೇನು ನಮ್ಮ ಸಾರ್ವಜನಿಕರು ಎಲ್ಲರೂ ಒಂದು ಅಪೇಕ್ಷೆ ಇತ್ತು. ಇವತ್ತೆಲ್ಲೋ ಅದಕ್ಕೆಲ್ಲ ಒಂದು ಮುನ್ಸೂಚಿಯಾಗಿ ಕಾಣ್ತಾ ಇದೆ ಇವತ್ತು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಯಾವತ್ತೂ ಕೂಡ ಯಾವ ಹಬ್ಬನೂ ಕೂಡ ಇಡೀ ದೇಶ ಒಗ್ಗಟ್ಟಾಗಿ ಬಂದು ಆಚರಣೆ ಮಾಡಿರೋಂಥ ವಿಚಾರನ ನೋಡಿರಲಿಲ್ಲ. ಆದರೆ ನಿನ್ನೆ ಎಲ್ಲಿಂದ ಎಲ್ಲೋದ್ರೂ ಕೂಡ ಒಂದು ಹಬ್ಬದ ವಾತಾವರಣ, ಒಂದು ವಿಶೇಷವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲೋ ಒಂದು ಕಡೆ ಹಬ್ಬ ಆಚರಣೆ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಹಬ್ಬ ನಡೆಯುವಂಥ ಕೆಲಸ ಆಯಿತು ನಿನ್ನೆ. ಹಾಗಾಗಿ ಭಾಳ ಸಂತೋಷ ಆಗಿದೆ. ಈ ಒಂದು ಏನು ರಾಮ ಮಂದಿರ ಉದ್ಘಾಟನೆ ಆಗಿದೆ, ರಾಮ ಮಂದಿರಕ್ಕೆ ನಾನು ಕೂಡ ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆಲ್ಲ ರಶ್ ಇತ್ತು ಅಂತೇಳಿ. ಹಾಗಾಗಿ ಶೀಘ್ರದಲ್ಲೇ ಸಂದರ್ಭ ಸಿಕ್ಕಿದ್ರೆ ಖಂಡಿತ ನಾವೆಲ್ಲ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ರು, ತಾತನವ್ರು ಹೋಗಿದ್ರು, ಏನು ಭಾಳ ಸಂತೋಷ ಆಗ್ತಿದೆ ಇವತ್ತು. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಧರ್ಮನ ಉಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತೇನು ನಮ್ಮ ಸಾರ್ವಜನಿಕರು ಎಲ್ಲರೂ ಒಂದು ಅಪೇಕ್ಷೆ ಇತ್ತು. ಇವತ್ತೆಲ್ಲೋ ಅದಕ್ಕೆಲ್ಲ ಒಂದು ಮುನ್ಸೂಚಿಯಾಗಿ ಕಾಣ್ತಾ ಇದೆ ಇವತ್ತು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಯಾವತ್ತೂ ಕೂಡ ಯಾವ ಹಬ್ಬನೂ ಕೂಡ ಇಡೀ ದೇಶ ಒಗ್ಗಟ್ಟಾಗಿ ಬಂದು ಆಚರಣೆ ಮಾಡಿರೋಂಥ ವಿಚಾರನ ನೋಡಿರಲಿಲ್ಲ. ಆದರೆ ನಿನ್ನೆ ಎಲ್ಲಿಂದ ಎಲ್ಲೋದ್ರೂ ಕೂಡ ಒಂದು ಹಬ್ಬದ ವಾತಾವರಣ, ಒಂದು ವಿಶೇಷವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲೋ ಒಂದು ಕಡೆ ಹಬ್ಬ ಆಚರಣೆ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಹಬ್ಬ ನಡೆಯುವಂಥ ಕೆಲಸ ಆಯಿತು ನಿನ್ನೆ. ಹಾಗಾಗಿ ಭಾಳ ಸಂತೋಷ ಆಗಿದೆ. ಈ ಒಂದು ಏನು ರಾಮ ಮಂದಿರ ಉದ್ಘಾಟನೆ ಆಗಿದೆ, ರಾಮ ಮಂದಿರಕ್ಕೆ ನಾನು ಕೂಡ ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆಲ್ಲ ರಶ್ ಇತ್ತು ಅಂತೇಳಿ. ಹಾಗಾಗಿ ಶೀಘ್ರದಲ್ಲೇ ಸಂದರ್ಭ ಸಿಕ್ಕಿದ್ರೆ ಖಂಡಿತ ನಾವೆಲ್ಲ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ರು, ತಾತನವ್ರು ಹೋಗಿದ್ರು, ಏನು ಭಾಳ ಸಂತೋಷ ಆಗ್ತಿದೆ ಇವತ್ತು. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಧರ್ಮನ ಉಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತೇನು ನಮ್ಮ ಸಾರ್ವಜನಿಕರು ಎಲ್ಲರೂ ಒಂದು ಅಪೇಕ್ಷೆ ಇತ್ತು. ಇವತ್ತೆಲ್ಲೋ ಅದಕ್ಕೆಲ್ಲ ಒಂದು ಮುನ್ಸೂಚಿಯಾಗಿ ಕಾಣ್ತಾ ಇದೆ ಇವತ್ತು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಯಾವತ್ತೂ ಕೂಡ ಯಾವ ಹಬ್ಬನೂ ಕೂಡ ಇಡೀ ದೇಶ ಒಗ್ಗಟ್ಟಾಗಿ ಬಂದು ಆಚರಣೆ ಮಾಡಿರೋಂಥ ವಿಚಾರನ ನೋಡಿರಲಿಲ್ಲ. ಆದರೆ ನಿನ್ನೆ ಎಲ್ಲಿಂದ ಎಲ್ಲೋದ್ರೂ ಕೂಡ ಒಂದು ಹಬ್ಬದ ವಾತಾವರಣ, ಒಂದು ವಿಶೇಷವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲೋ ಒಂದು ಕಡೆ ಹಬ್ಬ ಆಚರಣೆ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಹಬ್ಬ ನಡೆಯುವಂಥ ಕೆಲಸ ಆಯಿತು ನಿನ್ನೆ. ಹಾಗಾಗಿ ಭಾಳ ಸಂತೋಷ ಆಗಿದೆ. ಈ ಒಂದು ಏನು ರಾಮ ಮಂದಿರ ಉದ್ಘಾಟನೆ ಆಗಿದೆ, ರಾಮ ಮಂದಿರಕ್ಕೆ ನಾನು ಕೂಡ ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆಲ್ಲ ರಶ್ ಇತ್ತು ಅಂತೇಳಿ. ಹಾಗಾಗಿ ಶೀಘ್ರದಲ್ಲೇ ಸಂದರ್ಭ ಸಿಕ್ಕಿದ್ರೆ ಖಂಡಿತ ನಾವೆಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.